ಹೈಕಮಾಂಡ್ ನಮಗೆ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಪ್ರಾಮಾಣಿಕವಾಗಿ ಅದನ್ನು ನಾವು ನಿಭಾಯಿಸ್ತೀವಿ. ನನಗೆ ವಿಶ್ವಾಸ ಇದೆ, ನಮ್ಮ ತಾಯಿಯವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಭಾಳ ಒಳ್ಳೆ ರೀತಿಯಲ್ಲಿ ಇಲಾಖೆ ನಡೆಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಅವ್ರಿಗೂ ಸ್ಥಾನಮಾನ, ಸೂಕ್ತ ಸ್ಥಾನಮಾನ ಹೈಕಮಾಂಡ್ ನೀಡುತ್ತೆ ಅನ್ನೋದು ವಿಶ್ವಾಸ. ಏನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಬಳಿಕ ಏನು ಬೆಳಗಾವಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿ ಮಾಡಲಾಗಿತ್ತು. ಕಾಂಗ್ರೆಸ್ ಕಚೇರಿಯಿಂದ ಏನು ಚೆನ್ನಮ್ಮ ವೃತ್ತದವರೆಗೆ ಇದೊಂದು ರ್ಯಾಲಿ ಡಿಜೆ ಹಚ್ಚಿ ಒಂದು ಡಿ.ಕೆ. ಶಿವಕುಮಾರ್ಗೆ ಜಯವಾಗಲಿ ಅಂತ ಕೂಗುತ್ತಾ ಹೀಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದಾರೆ ಚೆನ್ನಮ್ಮ ವೃತ್ತದಲ್ಲಿ ಇದೊಂದು ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಕೂಡಿದ್ದಾರೆ. ಹೀಗಾಗಿ ಏನು ಪಟಾಕಿ ಹಾರಿಸುವ ಮೂಲಕ ಹಾಗೂ ಸ್ವೀಟ್ ಹಂಚುವ ಮೂಲಕ ಇದೊಂದು ಸಂಭ್ರಮಾಚರಣೆ ಮಾಡ್ತದೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಇದೊಂದು ಕಾರ್ಯಕ್ರಮ ನೋಡ್ತಾ ಇದೆ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ನೀವು ಏನು ಪಟಾಕಡಿ ಹಚ್ಚಲಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಪಟಾಕಡಿ ಹಚ್ಚಲಾಗಿದೆ. ಪಟಾಕಡಿ ಹಚ್ಚಿ ಹಾಗೆ ಸ್ವೀಟ್ ಏನು ಹಚ್ಚುವ ಮೂಲಕ, ಸ್ವೀಟ್ ಅನ್ನು ತಿನ್ನಿಸುವ ಮೂಲಕ ಇದೊಂದು ಏನು ಸೆಲೆಬ್ರೇಷನ್ ಈಗ ಬೆಳಗಾವಿಲಿ ಮಾಡ್ತಾರೆ. ನಾವು ಈಗ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿದ್ದೀವಿ. ಚೆನ್ನಮ್ಮ ವೃತ್ತದಲ್ಲಿ ನೀವು ನೋಡ್ತಾ ಇದ್ದೀರಿ ಸಾವಿರಾರು ಏನು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಕೂಡಿದ್ದಾರೆ. ಏನು ವಿಜಯೋತ್ಸವವನ್ನು ಆಚರಣೆ ಮಾಡಲು ಈಗ ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡಿದ್ದಾರೆ. ಏನು ಬೆಳಗಾವಿಯಲ್ಲಿ ಇದೀಗ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಈಗ ಮಾಡ್ತಾ ಇದ್ರೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಇದನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದಾರೆ ಸಾವಿರಾರು ಕಾರ್ಯಕರ್ತರು ಈ ಸೆಲೆಬ್ರೇಷನ್ ದಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಏನು ಮಧ್ಯಾಹ್ನದಿಂದಲೇ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ದೊಡ್ಡ ಒಂದು ಬ್ಯಾನರ್ ಹಚ್ಚಿ, ಫ್ಲೆಕ್ಸ್ ಅನ್ನು ಹಚ್ಚಿ ಆ ನೇರ ಪ್ರಸಾರ ಮಾಡುವ ಮೂಲಕ ಇದೊಂದು ಏನ್ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಮಾಡಿರುವ ಒಂದು ಸಮಯವನ್ನು ನಮ್ಮ ಕಾರ್ಯಕರ್ತರಿಗೆ ತೋರಿಸಿದ್ದಾರೆ. ಚೆನ್ನಮ್ಮ ವೃತ್ತದಲ್ಲಿ ನೋಡುತ್ತಾರೆ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಏನು ಪಟಾಕಿ ಹಾಕುವ ಮೂಲಕ ಇದೊಂದು ಸೆಲೆಬ್ರೇಷನ್ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇದಷ್ಟೇ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದು ಬ್ಯಾನರ್ಗಳು ಕೂಡ ಇಲ್ಲಿ ಹಚ್ಚಲಾಗಿದೆ. ಬ್ಯಾನರ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಟಾವಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಒಂದು ಕಟಾಟವನ್ನು ಹಚ್ಚಲಾಗಿದೆ. ಏನು ಈ ಮಂತ್ರಿ ಸ್ಥಾನ ಕ್ಯಾಬಿನೆಟ್ ನಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇದಿಷ್ಟೇ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. कमेटी के सम्मान्य अध्यक्ष कांग्रेस पक्ष के एक प्रामाणिक कार्यकर्ता श्री डी.के. शिवकुमार साहब आज कर्नाटक राज्य के
कांग्रेस पक्ष के जो कार्यकर्ता है, हम सबको मन में जो उत्साह है, वो उत्साह आज हम चन्नामा सर्कल पर हमारा एक विजयोत्सव हम मना रहे हैं। बहुत दिन का हमारा एक इच्छा था। आज जिस तरह से हम हमारे मुख्यमंत्री श्री सिद्धरामैया जी को इस वक्त में भूल नहीं सकते, जिस तरह से उन्होंने पावर ट्रांजिशन किया, जिस तरह से उन्होंने पावर हस्तांतर किया, वो हम जनरेशंस टू जनरेशंस हम वो याद रखने वाली चीज़ है। उनका कंट्रीब्यूशन हमारे कांग्रेस पक्ष के लिए हम कभी भी भूल नहीं सकते। पर DK शिव कुमार सर एक स्ट्रॉन्ग कांग्रेसमैन है। 38 इयर्स का उनका एक एक्सपीरियंस है, 38 इयर्स उनका पार्टी का एक सेवा उन्होंने किया है। आज मुझे लगता है हाईकमांड ने हमारे कांग्रेस पक्ष के जो भी कार्यकर्ता है, हम सबको न्याय दिया है। और DK शिव कुमार साहब आज जिस तरह से उन्होंने शपथ लिया, हम सब बहुत खुश में हैं। ಸರ್, ಈಗ ನೀವು ನನ್ನ ಅಭಿಮಾನದ ಮೇರೆಗೆ ಇವತ್ತು ನಾನೊಂದು ಬ್ಯಾನರ್ ಅನ್ನು ಹಾಕಿದ್ದೆ. ದೇವರ ಇಚ್ಛೆ, ಹೈಕಮಾಂಡ್ನ ಇಚ್ಛೆ, ದೇವರ ಆಶೀರ್ವಾದ ಅದು ಕೂಡಿ ಬಂದಿದೆ. ಅದಕ್ಕೆ ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ. ಈ ಖುಷಿಯಲ್ಲಿ ನಿಮ್ಮ ತಾಯಿಯವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಮೊದಲ ಪಟ್ಟಿಯಲ್ಲಿ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಮ್ಮ ಹೈಕಮಾಂಡ್ ನಮ್ಗೆ ಏನು ಡೈರೆಕ್ಷನ್ಸ್ ಕೊಡ್ತಾರೆ, ಪ್ರಾಮಾಣಿಕವಾಗಿ ಅದನ್ನ ನಾವು ನಿಭಾಯಿಸ್ತೀವಿ. ನನಗೆ ವಿಶ್ವಾಸ ಇದೆ, ನಮ್ಮ ತಾಯಿಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಹಳ ಒಳ್ಳೆ ರೀತಿಯಲ್ಲಿ ಇಲಾಖೆ ನಡೆಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಅವ್ರಿಗೂ ಸ್ಥಾನಮಾನ, ಸೂಕ್ತ ಸ್ಥಾನಮಾನ ಹೈಕಮಾಂಡ್ ನೀಡುತ್ತೆ ಅನ್ನೋದು ವಿಶ್ವಾಸ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಬೆಳಗಾವಿ ಜಿಲ್ಲೆಗೆ ಏನು ನಿರೀಕ್ಷೆ ಮಾಡ್ಬೋದು ಅಂತ? DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಾಗಿರ್ಬೋದು, ರಾಜು ಸೇಠ್ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, 4 ಜನ ಒಟ್ಟಿಗೆ ಸೇರಿ ಬೆಳಗಾವಿ ಜಿಲ್ಲೆಯನ್ನು ಅಭಿವೃದ್ಧಿ ಹತ್ರ ಒಯ್ಯೋ ಇನ್ನೂ ಬೇಗ ಹೆಚ್ಚಿರುತ್ತೆ ಅಂತ ನಿಮಗೆ ಹೇಳಲಿಕ್ಕೆ